ಸಿದ್ದರಾಮಯ್ಯನವರೇ, ನಿಮಗೆ ನೆನಪಿದೆಯಾ ಅಥವಾ ಮರ್ತೋಗಿದ್ದೀರಾ ಗೊತ್ತಿಲ್ಲ. ಬಿಫೋರ್ ಲಾಸ್ಟ್ ಈ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತಲ್ಲ, ಆಗ ಯಾರು ಅಲ್ಪಸಂಖ್ಯಾತರು ತಂದಿದ್ದಲ್ಲ ಬಿಜೆಪಿಯ ಅಧಿಕಾರಕ್ಕೆ. ಕಾಂಗ್ರೆಸ್ಸಿನ 17 ಶಾಸಕರು ನಾಯಿ, ನರಿ, ಕುರಿ, ಕೋಳಿಗಳು ಬಿಕರಿ ಆಗ್ತಾವಲ್ಲ ಮಾರ್ಕೆಟ್ ಅಲ್ಲಿ, ಆ ರೀತಿ ಬಾಂಬೆಯ ರೆಸಾರ್ಟ್ ನಲ್ಲಿ ಹೋಗಿ ಬಿಕರಿಯಾಗಿ ಕಾಂಗ್ರೆಸ್ ಸರ್ಕಾರವೇ, ಕಾಂಗ್ರೆಸ್ಸಿನ 17 ಶಾಸಕರೇ ಬಿಜೆಪಿ ಸರ್ಕಾರ ತಂದಿದ್ದು. ಇದು ಮರ್ತೋಗಿದ್ದೀರಾ ಸಿದ್ದರಾಮಯ್ಯನವರೇ? ಸಿದ್ದರಾಮಯ್ಯನವರ ಆಪ್ತ ವಲಯದವರು, ಶಿಷ್ಯರು. ಸಿದ್ದರಾಮಯ್ಯನವರೇ, ಈ ಆಟ ನಡೆಯಲ್ಲ. ನೀವು ಮುಖ್ಯಮಂತ್ರಿ ಆಗಿರುವಂತದ್ದು ಅಲ್ಪಸಂಖ್ಯಾತರ ಋಣದಲ್ಲಿ. ನಿಮಗೆ ವೋಟ್ ಹಾಕಿದ್ರೆ ಬಿಜೆಪಿಗೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಕನ್ವೆ ಆಗ್ತಾ ಇದೆ. ಮತ್ತು ಇನ್ನೊಂದು ರಾಂಗ್ ಅಸಂಪ್ಷನ್ ಏನು ಅಂತಂದ್ರೆ, ಇಲ್ಲಿ ಬಿಜೆಪಿ ಗೆದ್ದು ಬಿಟ್ರೆ ರಾಜ್ಯದಲ್ಲಿ ಸರ್ಕಾರನೇ ಬಿದ್ದೋಗುತ್ತೆ ಅನ್ನುವಂತ ಒಂದು ತಪ್ಪು ಕಲ್ಪನೆಯನ್ನ, ತಪ್ಪು ಗ್ರಹಿಕೆಯನ್ನ ಜನರವರೆಗೂ ತಲುಪಿಸುವ ಪ್ರಯತ್ನ ಷಡ್ಯಂತ್ರಗಳು ನಡೀತಾ ಇದೆ. ಇದನ್ನ ಹೇಗೆ ತೊಡೆದು ಹಾಕ್ತೀರಿ? ಈ ಪೊಲಿಟಿಕಲ್ ಲಿಟ್ರೇಸಿ ಎಲ್ಲಿರಲ್ಲ ಅಲ್ಲಿ ಇಂಥ ಮಾತುಗಳು ಕೇಳಿ ಬರ್ತದೆ. ಅಫ್ಸರ್ ಕುಡ್ಲಿಪೇಟೆ 17 ವರ್ಷದಿಂದ ಆಕ್ಟಿವ್ ಪೊಲಿಟಿಕ್ಸ್ ನಲ್ಲಿದ್ದಾನೆ. ನೀವು SDPI ಅಭ್ಯರ್ಥಿಗೆ ಬಟನ್ ಒತ್ತಿದ್ರೆ ಅದು ಬಿಜೆಪಿಗೆ ಹೇಗೆ ಲಾಭ ಆಗುತ್ತೆ? ಲಾಜಿಕ್ ಎಲ್ಲಿದೆ? SDPI ಗೆ ಬಟನ್ ಒತ್ತಿದ್ರೆ SDPI ಅಭ್ಯರ್ಥಿ ಗೆಲ್ತಾನೆ. ಈ ಕಾನ್ಫಿಡೆನ್ಸ್, ಇದು ಪಾಸಿಟಿವ್ ಪೊಲಿಟಿಕ್ಸ್. ಈ ಬಿಜೆಪಿಯ ಗುಮ್ಮವನ್ನ ತೋರಿಸುವಂತದ್ದು ಅದು ಒಂದ ಕಾಲ ಮುಗ್ದೋಯ್ತು ಸರ್. ಅದು 1947, ಇದು 2026. ಅಲ್ಪಸಂಖ್ಯಾತರು ಇನ್ನೂ ಈ RSS, ಬಜರಂಗ ದಳ, ಬಿಜೆಪಿಗೆ ಹೆದರಿ ಜೀವನ ಮಾಡೋರಲ್ಲ. ಅವರ ಬಾಹುಗಳಲ್ಲೂ ಕೂಡ ಶಕ್ತಿ ಇದೆ. ಯಾರು ಕೂಡ ತನ್ನ ಸ್ವಾಭಿಮಾನ ಮಾಡಿಕೊಂಡು ಬದುಕು ಮಾಡೋರು ಇಲ್ಲ. ನೀನಂದ್ರೆ ನಿನ್ನಪ್ಪ ಅನ್ನುವಂತ ಕಾಲ. ಒಂದು ಸಣ್ಣ ಮಗುವು ಕೂಡ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನೀವು ಅವರಿಗೆ ಯಾವ ರೀತಿ ಗೌರವ ಕೊಡ್ತೀರಾ ಅದೇ ರೀತಿ ರಿಟರ್ನ್ ಗೌರವ ಸಿಗುತ್ತೆ. ಇವತ್ತು SDPI ಹೇಳ್ತಾ ಇದೆ ಸ್ವಾಭಿಮಾನದ ಬದುಕನ್ನ ಬದುಕಿದ್ರೆ ಹುಲಿ, ಸಿಂಹ, ಚಿರತೆಗಳಾಗಿ ಬದುಕಿ, ನಾಯಿ, ನರಿ, ಕುರಿ, ಕೋಳಿಗಳ ಹಾಗೆ ಬದುಕಬೇಡಿ. ಇದು ನನ್ನ ಮಾತಲ್ಲ, ಬಾಬಾ ಸಾಹೇಬ್ರವರ ಮಾತು.